ಒಳ್ಳೇದಾಗಲಿ. ನೀವೇನು ಅಂದ್ಕೊಂಡಿದ್ದಿಲ್ಲ ಅದೆಲ್ಲ ಯಶಸ್ವಿ ಆಗಲಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಆಗ್ತಾ ಇದ್ದೀರಾ, ಹಾಕಿ ಖಂಡಿತ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಒಳ್ಳೇದಾಗಲಿ ಸ್ವಾಮಿ. ತುಂಬ ಖುಷಿ ಆಯಿತು ನನಗೆ ನಿಮ್ಮ ಮನೆಗೆ ಬಂದಿದ್ದಕ್ಕೆ. ಇಷ್ಟೆಲ್ಲ ಯಾಕೆ ನನಗೆ ಹೂವು ಹಾಕ್ತೀರ ನೀವು? ಇಷ್ಟೆಲ್ಲ ರಾಯರಿಗೆ ಸೇವೆ ಮಾಡೋದು. ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎರಡು ಕಾಲು 9 ವಾರ ವ್ರತ ಈ ತರ ಹಚ್ಚಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ 9 ವಾರ ಹಚ್ತಾ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಯವರಿಗೆ ದೀಪ ಹಚ್ಚೋದ್ರಿಂದ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಇವಾಗ? ಅಂದ್ರೆ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಪವಾಡ ಆಗ್ತಾ ಇದೆ. ಓಕೆ. ವಾರನು ಒಂದು ವಾರ ಮುಂಚೆ ಹೇಗಿತ್ತು, ಆಮೇಲೆ ನಾನು ತಿಳಿಸ್ಕೊಟ್ಟ ತುಂಬಾನೇ ಒಳ್ಳೇದಾಗಿದೆ. ತುಂಬಾನೇ ಅಂದ್ರೆ ನಮ್ಮ ಉಸಿರು ನಾವು ಭೂಮಿಯಲ್ಲಿ ಇರೋರ್ಗು ಮರೆಯಂಗಿಲ್ಲ. ಅದೆಂತೂ ಸತ್ಯ. ಸತ್ಯ ಅಂದ್ರೆ ಸತ್ಯ. ಖಂಡಿತ ಒಳ್ಳೇದಾಗ್ಲಿ. ಯಾಕೆ ಶಿವ ಬೇರೆ ಬಂದ್ರು 9ನೇ ವಾರಕ್ಕೆ. 9 ವಾರ ವ್ರತ 9 ವಾರ ತಿಳಿಸ್ಕೊಟ್ಟಿದ್ದೆ. 9 ವಾರ ಕಂಪ್ಲೀಟ್ ಆದ್ಮೇಲೆ ಶಿವ ಆ ಅಕ್ಕಿ ಒಳಗಡೆ ಇಟ್ಟೋಗಿದ್ದಾರೆ. ಯಾರು ಅವ್ರ ಮನೆ ಮುಂದ್ಗಡೆ ಶಿವಲಿಂಗನ ಅಕ್ಕಿ ಒಳಗಡೆ ಇಟ್ಟೋಗಿದ್ದಾರೆ. ಶಿವರಾತ್ರಿ ಹಬ್ಬದ ಟೈಮಲ್ಲಿ, ಶಿವರಾತ್ರಿ ಹಬ್ಬದ ದಿವಸನೇ ಇಟ್ಟೋಗಿದಾರಂತೆ ಮನೆ ಹೊರಗಡೆ. ಅದೇ ಮುಖಾಂತರಲ್ಲಿ ಇವತ್ತು ಅವ್ರ ಮನೆಗೆ ಇದು ರುದ್ರಾಕ್ಷಿ ಮಾಲೆಯನ್ನು ಹಾಕೊಂಡು ಬಂದಿದ್ದೀನಿ. ಆ ರುದ್ರಾಕ್ಷಿ ಆಮೇಲೆ ತುಳಸಿ ಅಂದ್ರೆ ರಾಯರು ಇಲ್ಲಿ, ನಾನು ರಾಯರಲ್ಲ, ಆದ್ರೆ ನನ್ನನ್ನ ಮಗನಾಗಿ ಸ್ವೀಕರಿಸ್ಕೊಳ್ಳಿ, ಮಗನಾಗಿ ಬರ್ತೀನಿ. ಇವತ್ತು ನೀನು ಈ ರುದ್ರಾಕ್ಷಿ ಮಾಲೆ ನೋಡ್ಕೊಂಡು ಶಿವ ಬಂದಿದ್ದಾನಂತ ತಿಳ್ಕೊ, ಅಥವಾ ತುಳಸಿ ಮಾಲೆ ಹಾಕೊಂಡಿದ್ದಕ್ಕೆ ಬಂದಿದ್ದೀರ ನೀವು ಅನ್ಕೊಳ್ಳಿ. ಅದು ಇದೆಲ್ಲದಕ್ಕಿಂತ ಮೀರಿ ನಾನು ನಿಮ್ಮ ಮನೆ ಮಗನಾಗಿ ಬಂದಿದ್ದೇನೆ. ಆಯ್ತಾ? ಇವತ್ತು ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ರಾಯರು ಇರೋದು ಒಬ್ರೆ, ಅವ್ರ ತರ ಪ್ರತಿ ರೂಪ ಇನ್ನೊಬ್ರಿಗೆ ತುಂಬೋದಕ್ಕಾಗಲ್ಲ. ನಾನು ಎಷ್ಟೇ ಏನೇ ಇಷ್ಟು ಪವಾಡ ಆಗ್ತಾ ಇದೆ ಅಂದ್ರೆ ಇದು ನನ್ನಿಂದಲ್ಲ, ಇದು ಪವಾಡ ಆಗ್ತಾ ಇರೋದು ಇವರಿಂದ, ರಾಯರಿಂದ. ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ನಾವು ಮನುಷ್ಯರೇ, ಆದರೆ ಇವತ್ತು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬರು ನೀವು ನನ್ನ ಭಕ್ತಾದಿಗಳಲ್ಲ, ನೀವೇ ನನ್ನ ಮಕ್ಕಳು, ನಿಮಗೋಸ್ಕರ ನಾನು ಭಗವಂತನಲ್ಲಿ ಜಪ ಮಾಡ್ತೀನಿ ಅಂತೇಳಿ ಭಗವಂತನ ಹೆಸರು ಹೇಳ್ಕೊಂಡು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ಎಷ್ಟು ಜನಗಳಿಗೆ ವ್ರತ ತಿಳಿಸ್ಕೊಟ್ಟಿದ್ದೀನಿ. 18 ವರ್ಷ, 15 ವರ್ಷ, 10 ವರ್ಷ, 7 ವರ್ಷ, 4 ವರ್ಷ ಮದುವೆ ಆಗಿ ಮಕ್ಕಳಾಗಿಲ್ಲ ಅವ್ರಿಗೆ. ಈ ಬೆತ್ತ ಏನು ಕೊಟ್ಟಿದ್ದೀನಿ ಎಲ್ಲರಿಗೂ ಮಕ್ಕಳಾಗಿದೆ. ಯಾರ್ಯಾರು ಕೊಟ್ಕೊಂತ ಬಂದಿದ್ದೀನಿ ಎಲ್ಲರಿಗೂ ಮಕ್ಕಳಾಗಿದೆ. ಅದಕ್ಕೆ ಅವ್ರನ್ನ ನಂಬಿ ಇವತ್ತು ಎಷ್ಟು ಜನಗಳು ಮನೆ ಇಲ್ಲದ್ರೂ ಮನೆ ಆಗಿದೆ. ಹೌದಲ್ವಾ? ಇವತ್ತು ಮೊನ್ನೆ ಒಂದು ಪಾಪ ತಾಯಿ ನೋಡ್ತಾ ಇರ್ಬೋದು, ನಾನು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸು ತಾಯಿ. ಎಲ್ಲಿಗೆ ಆ ತಾಯಿ ಸುಮಾರು ಎಲ್ಲೇ ಇದ್ರತ್ತ ಅಂತ, ಯಾವುದು ಕಾರವಾರ ಹತ್ರ ಬರ್ಬೋದು ಅನ್ಸುತ್ತೆ ಆ ಊರು. ಆ ತಾಯಿ ನನ್ನನ್ನು ಸುಮಾರು ದಿನದಿಂದ ನೋಡ್ತಾ ಇದ್ರಂತ ವಿಡಿಯೋನ. ಇಲ್ಲಿ ನಿಮಾನ್ಸ್ ಹತ್ರ ಬಂದಿದ್ದಾರೆ. ಆ ನಿಮಾನ್ಸ್ ಹತ್ರ ಬಂದಾಗ ಅಲ್ಲಿ ಸ್ಲೋ ಆಗಿದೆ ನನ್ನ ಕಾರು ರೆಡ್ ಕಲರ್ದು. ಅದನ್ನು ಹಾಕಿದ್ದು ಟವೆಲ್ ನೋಡಿ ಒಳಗಡೆ ಇಲ್ದು ರೆಡ್ ಕಲರ್ ಹಾಕಿರ್ತೀನಲ್ಲ, ಅದು ನೋಡಿ ಇವರು DSS ಗುರುಗಳಲ್ವಾ ಅಂತ ಹೇಳ್ಕೊಂಡು ಆ ತಾಯಿ, ಅಪ್ಪಾಡಿ ನಾನು ಎಷ್ಟು ತಿಂಗಳಿಂದ ನಾನು ಹುಡುಕ್ತಾ ಇದ್ದೆ, ಸುಮಾರು 1.5 ವರ್ಷ ಆಯ್ತು ನಾನು ಹುಡುಕ್ತಾ ಇದ್ದು, ಇವತ್ತು ಕಣ್ಣು ಮುಂದ್ಗಡೆ ಪ್ರತ್ಯಕ್ಷ ಆಗ್ಬಿಟ್ಟಿಲ್ಲಪ್ಪ ಅಂದರು. ಯಾಕಮ್ಮ ಏನಾಯ್ತು? ನನ್ನ ತಮ್ಮನಿಗೆ ಬ್ರೈನ್ ಟ್ಯೂಮರ್ ಇದೆ, ಡಾಕ್ಟ್ರು ಈ ಕಣ್ಣನ್ನೇ ತೆಗಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಣ್ಣು ಇಲ್ಲಿ ಆಪರೇಷನ್ ಮಾಡಿದ್ರೆ ಈ ಕಣ್ಣೇ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಈ 21 ಮಂತ್ರಾಕ್ಷತೆಯನ್ನು ತಿನ್ನು, ಈ ತುಳಸಿ ಎಲೆ 2 ತುಳಸಿ ಎಲೆ ತಿನ್ನು, ಈ ಕೊಟ್ಟಿರೋ ಪ್ರಸಾದವನ್ನು ತಗೋ ಅಂತ ಕೊಟ್ಟೆ ಆ ತಾಯಿಗೆ. ಇವತ್ತು ಅದು ಕೊಟ್ಟಿದ್ದಕ್ಕೆ ಈ ಕಣ್ಣು ಇಲ್ಲಿ ಆಪರೇಷನ್ ಮಾಡಿದ್ರೆ ಈ ಕಣ್ಣು ಕಾಣಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಇವತ್ತು ಆಪರೇಷನ್ ಆಗಿದ್ದೇ ಗೊತ್ತಾಗಿಲ್ಲ, ಕಣ್ಣು 2 ಕಣ್ಣು ಕಾಣ್ತಾ ಇದೆ. ಡಾಕ್ಟ್ರಿಗೆ ಶಾಕ್ ಆಗೋಯ್ತು. ಕಣ್ಣು ಕಾಣ್ತಾ ಇದ್ದಾನ ನಿನ್ಗೆ ಅಂದ್ರೆ ಅವ್ರು ಕಾಣ್ತಾ ಇದೆ ಅಂತ ಹೇಳಿದ್ರು. ನನಗೆ ನಂಬಕ್ ಆಗ್ತಾ ಇಲ್ಲಲ್ಲಪ್ಪ ಅಂತ ಹೇಳಿದ್ರು. ನಾನು ಏನು ಕೊಟ್ಟೆ ಅವ್ರಿಗೆ? ಮೃತ್ತಿಕ ಪ್ರಸಾದ ಕೊಟ್ಟೆ, ನನ್ನಲ್ಲಿ ಇರ್ತಕ್ಕಂಥ 1-2 ಪ್ರಸಾದ ಕೊಟ್ಟೆ, ಶಿವನ್ ಪ್ರಸಾದ ಕೊಟ್ಟೆ. ಇವತ್ತು ಅವ್ರಿಗೆ ಅದ್ಭುತವಾಗಿ ಪವಾಡ ಆಗಿದೆ. ಅದಕ್ಕೆ
ಖಂಡಿತ ಒಳ್ಳೇದಾಗ್ಲಿ. ನೀವೇನು ಅಂದುಕೊಂಡಿದ್ದೀರ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಳ್ಳೇದಾಗ್ಲಿ. ನೀವೇನು ಅಂದ್ಕೊಂಡಿದ್ದಿರಲ್ಲ ಅದೆಲ್ಲ ಯಶಸ್ವಿ ಆಗಲಿ. ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಆಗ್ತಾ ಇದ್ದೀರಾ, ಹಾಕಿ ಖಂಡಿತ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ. ಒಳ್ಳೇದಾಗ್ಲಿ ಸ್ವಾಮಿ. ತುಂಬ ಖುಷಿ ಆಯಿತು ನನಗೆ ನಿಮ್ಮ ಮನೆಗೆ ಬಂದಿದ್ದಕ್ಕೆ. ಇಷ್ಟೆಲ್ಲ ಯಾಕೆ ನನಗೆ ಹೂವು ಹಾಕ್ತೀರ ನೀವು? ಇಷ್ಟೆಲ್ಲ ಯಾಕೆ? ರಾಯರಿಗೆ ನಾ ಸೇವೆ ಮಾಡೋದು. ಹತ್ರ ಬನ್ನಿ, ಇದು ನೀವು ಹಾಕ್ಕೊಳ್ಳಿ. ಅಯ್ಯೋ ಒಳ್ಳೇದು, ಬನ್ನಿ ಹಾಕ್ಕೊಳ್ಳಿ. ಬನ್ನಿ ಸ್ವಾಮಿ, ತೆಗಿಬಾರ್ದು, ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಈಗಿನ ಸೈಡ್ ಬನ್ನಿ, ಸ್ವಲ್ಪ ಹಾಕ್ಕೊಳ್ಳಿ ಹಂಗೆ. ಇದು ನಿಮ್ಮ ಶ್ರೀಮತಿಯವ್ರಿಗೆ ಹಾಕಿ, ನಿಮ್ಮ ಸೊಸಿಗೆ ಹಾಕಿ, ಆಯ್ತಾ? ಸೊಸಿಗಾದ್ರೂ ಹಾಕಿ. ಇವ್ರು ಯಾರು? ಅವ್ರಿಗಾದ್ರೂ ಹಾಕ್ಬೋದು, ಅಥವಾ ಅಕ್ಕಗೆ ಬೇಡ. ಇಲ್ಲಿ ಇದ್ದಾರೆ ಇವ್ರು ಅಕ್ಕಕ್ಕೆ. ಇವ್ರಿಗೆ ಅಕ್ಕನ, ನೀವು ಅಕ್ಕಗೆ ಬರಲ್ಲ, ಅಕ್ಕಕ್ಕೆ ಸೊಸಿಗೆ ಹಾಕಿ. ಸೊಸಿ ತಾನೇ ಅಮ್ಮ, ಸೊಸಿಗೆ ಹಾಕಿ. ನಿಜವಾಗ್ಲೂ ಇಲ್ಲಿ ಏನು ಪವಾಡ ನಡೀತಾ ಇದೆ ಯಾವುದು ನಮ್ಮಿಂದ ಅಲ್ಲ, ಪವಾಡ ನಡೀತಾ ಇರೋದು ರಾಘವೇಂದ್ರ ಸ್ವಾಮಿ ಅವರಿಂದ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಎಲ್ಲರೂ ದಯವಿಟ್ಟು ಹೇಳ್ತಾರೆ, ನಾನು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನೀವೇನು ಅಂದ್ಕೊಂಡಿರ್ತಲ್ಲ ಅದೆಲ್ಲ ಯಶಸ್ವಿ ಆಗುತ್ತೆ, ಆಯ್ತಾ? ಇಲ್ಲಿ ರಾಯರ ಸನ್ನಿಧಾನಕ್ಕೆ ಹೋಗಿ, ಇದೇನಿದು ಇದೆಲ್ಲ ಏನು ಕೊಡ್ತಾ ಇದ್ದೀರ? ಯಪ್ಪ, ಇವೆಲ್ಲ ಯಾಕಮ್ಮ ತಾಯಿ? ನೋಡಿ, ಇವೆಲ್ಲ ಮಾಡಬೇಡಿ. ದುಡ್ಡು ಬೇಡ ನನಗೆ, ದುಡ್ಡು ಬೇಡ ನನಗೆ. ಆಯ್ತು ಸರಿ, ಇದನ್ನ ಕೊಟ್ಟಿದ್ರೆ ಇದನ್ನ ಕೊಡಿ, ಆಯ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಒಂದು ಕೈಲಿ ಆಹಾ, ಏನಪ್ಪ ಇದು ಪವಾಡ! ಪವಾಡ ಇದು ಎಲ್ಲರಿಗೂ ತಲುಪ್ತು, ನನಗೂ ತಲುಪ್ತು. ಇದು ಕೊಡು, ನಾನು ಕೊಡು, ಇದು ನಾನೇ ಇಟ್ಕೊಂತೀನಿ, ಆಯ್ತಾ? ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಇದನ್ನ ಅರಿಯೋ ನೀರಿಗೆ ಬಿಟ್ಟು ಬರ್ಬೇಕು. ವೆಹಿಕಲ್ಗೆ ಹಾಕ್ಬಾರ್ದು, ಗಾಡಿಗೆ ಹಾಕ್ಬಾರ್ದು.